ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ವಿಡಿಯೋದಲ್ಲಿ ಏನಾದರೂ ಹೇಳಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಈ ಒಂದು ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು 2 ಡೇಸಲ್ಲಿ ಯುಗಾದಿ ಹಬ್ಬ ಬೇರೆ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ನನ್ನ ಮಗಳಿಗೆ ಬಟ್ಟೆ ಶಾಪಿಂಗು ಹಾಗೆ ಮನೆಗೆ ಗ್ಲೋಸರೀಸ್ ಎಲ್ಲ ತೊಗೊಂಬರೋಣ ಅಂತ ನಾನು ನಮ್ಮಮ್ಮ ಇಬ್ಬರು ಹೊರಟ್ವಿ. ಹಬ್ಬ ಇನ್ನು 2 ದಿನ ಇರೋದಕ್ಕೆ ಸಿಕ್ಕಾಪಟ್ಟೆ ಜನ, ಎಲ್ಲಿ ನೋಡಿದ್ರು ಜನ ಜಾತ್ರೆ ಆಗಿಬಿಟ್ಟಿದೆ. ಈ ಒಂದು ಪ್ಲೇಸ್ನ ಫುಡ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ನಮ್ಮ ಮಧುಗಿರಿಲಿ ಎಲ್ಲ ಇವತ್ತೇ ಈ ರೀತಿಯಾಗಿದೆ. ಇನ್ನು ನಾಳೆ ಯಾವ ಥರ ಇರುತ್ತೋ ಗೊತ್ತಿಲ್ಲ. ತುಂಬಾ ಕ್ರೌಡು. ಆ್ಯಂಡ್ ನಾನು ನನ್ನ ಮಗಳಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂಗಡಿಗೆ ಬಂದರೆ ಬಟ್ಟೆ ರಾಶಿನೇ ತೆಗ್ದಾಕ್ಬಿಟ್ಟಿದ್ದಾರೆ. ಅವಳಿಗೆ ಅದಿಷ್ಟ ಆಯ್ತಂತೆ, ಇದು ಬೇಕು ಅಂತ ಇಟ್ಕೊಂಡು ನಿಂತ್ಕೊಂಡಿದ್ದಾಳೆ. ಜಾಗನೇ ಇರಲಿಲ್ಲ ನಾವು ಹೋಗೋವಾಗ. ಆ್ಯಂಡ್ ಅಲ್ಲಿ ಕಾದು ಕೊನೆಯಲ್ಲಿ ಅವರೆಲ್ಲ ಎತ್ತಿಟ್ಟಾದಮೇಲೆ ನಮಗೆ ಬಟ್ಟೆನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿ ಯಾವುದು ಕೂಡ ನಾನು ನನ್ನ ಮಗಳಿಗೆ ತೊಗೊಳ್ಲಿಲ್ಲ. ಆ್ಯಂಡ್ ಇನ್ನೊಂದು ಕಡೆ ನನ್ನ ಅಣ್ಣಂಗೆ ತೊಗೊಳ್ಳೋಣ ಅಂತ ಬಂದ್ವಿ. ಅಲ್ಲೂ ಫುಲ್ ಜಾತ್ರೆ ಆಗೋಗ್ಬಿಟ್ಟಿತ್ತು. ಅಲ್ಲಿಂದ ಮುಗಿಸ್ಕೊಂಡು ಗ್ಲೋಸರೀಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಆ್ಯಂಡ್ ನಾಳೆ ಇಡ್ಲಿ ಮಾಡೋಣ ಅಂತೇಳ್ಬಿಟ್ಟು ಇಡ್ಲಿಗೆ ರವೆನ ತೊಳಿತಾ ಇದ್ದೀನಿ. ರವೆ ಎಲ್ಲ ತೊಳೆದ್ಬಿಟ್ಟು ಇಲ್ಲಿ ನಾನು ಇಡ್ಲಿಯಲ್ಲಿರೋ ನೀರೆಲ್ಲ ಚೆನ್ನಾಗಿ ಇಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಅಮ್ಮ ಒಂದು ಅರ್ಧ kg ರವೆನ ಹಾಕಿದ್ರು ಅನಿಸುತ್ತೆ. ನಾವಿರೋದು 3 ಮೆಂಬರ್ಸ್ ಆಗಿರೋದ್ರಿಂದ ಅಮ್ಮ ನೆಕ್ಸ್ಟು ನಾನಿಲ್ಲಿ ಉದ್ದಿನಬೇಳೆನ ತೊಗೊಂಡು ಚೆನ್ನಾಗಿ ಒಂದು 3-4 ಟೈಮ್ಸ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಇಲ್ಲಾಂದರೆ ಸ್ಮೆಲ್ ಬರ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಉದ್ದಿನಬೇಳೆ ತೊಳೆದಿದ್ದು ನೀರಂತೂ ಶಿಂಕಲ್ಲಿ ಹಾಕಿದ್ದೀವಿ ಅಂತಂದರೆ ಶಿಂಕೆಲ್ಲ ಪೂರ್ತಿ ಕಿಚನ್ ಎಲ್ಲ ವಾಸನೆ ಬರ್ತಾ ಇರುತ್ತೆ. ಅದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು. ನೀವು ಯಾರಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಕಾಮೆಂಟಲ್ಲಿ ತಿಳಿಸಿ. ಚೆನ್ನಾಗಿ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡೆ. ಅದಾದಮೇಲೆ ಇನ್ನೇನು ಕಾಫಿ ಟೈಮ್ ಕೂಡ ಆಯಿತು. ಬಂದು ಸುಸ್ತಾಗ್ಬಿಟ್ಟಿತ್ತು, ಕಾಫಿ ಕುಡಿದಿರಲಿಲ್ಲ. ಕಾಫಿ ಇಲ್ದ ಅಂದರೆ ಸಂಜೆ ಟೈಮ್ ಕಳಿಯೋಕ್ಕೆ ಆಗೋದಿಲ್ಲ. ಆ್ಯಂಡ್ ಕಾಫಿ ಕುಡ್ಕೊಂಡು ನಾನು ಅಮ್ಮ ಮಗಳು ಟಿ ವಿ ನೋಡ್ತಾ ಕೂತ್ಕೊಂಡಿದ್ವಿ. ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಚೆನ್ನಾಗಿ ರುಬ್ಕೊಂಡು ಒಂದು ಪಾತ್ರೆ ಕುಕ್ಕರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ಸಬ್ಬಕ್ಕಿನ ಮಿಸ್ ಮಾಡಿದ್ದೀನಿ, ಇಲ್ಲಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಸಬ್ಬಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಉಪ್ಪನ್ನ ನಾನು ಮೊದಲೇ ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ. ಒಂದು ದಿನ ರಾತ್ರಿ ಪೂರ್ತಿ ಬಿಟ್ಟು ಓವರ್ನೈಟ್ ಬಿಟ್ಟು ಬೆಳಗ್ಗೆ ಮಾಡೋದು ಅಲ್ವಾ, ಯಾವಾಗಲೂ ಇದೇ ಥರ ಅಲ್ವಾ, ಈ ರೀತಿಯೇ ಮಾಡೋದು. ಆ್ಯಂಡ್ ಆಗಿನ ಕೆಲಸ ಆವಾಗಲೇ ಮಾಡ್ಕೊಂಬಿಡ್ತೀನಿ. ಯಾಕಂತಂದರೆ ನನ್ನ ಮಗಳು ಇರೋದ್ರಿಂದ ಅವಳೇನಾದರೂ ಅಥವಾ ಟಿ ವಿ ನೋಡ್ತಿದ್ದಾಗ ಅಥವಾ ಆಟ ಆಡ್ತಿದ್ದಾಗ ಮಾತ್ರ ನಾನು ಕೆಲಸ ಮಾಡ್ಕೊಳ್ಳೋಕೆ ಸಾಧ್ಯ. ಇಲ್ಲ ಮಲಗಿದ್ದಾಗ ಕೆಲಸಗಳು ಮಾಡ್ಕೊಬೇಕು ಅಷ್ಟೇ, ಇಲ್ಲಾಂದರೆ ಟೈಮ್ ಕೂಡ ಸಾಕೋಗೋದಿಲ್ಲ ಕೆಲಸ ಮಾಡೋದಕ್ಕೆ. ಇದೆಲ್ಲ ಆದಮೇಲೆ ನಾನು ನನ್ನ ಮಗಳಿಗೆ ಒಂದು ಸ್ವಲ್ಪ ಊಟ ಬಡಿಸ್ಕೊಟ್ಟು ಅವಳಿಗೂ ಊಟ ಮಾಡಿಸಿ ನಾವು ಊಟ ಮಾಡ್ಕೊಂಡ್ವಿ. ಅಮ್ಮ ಇವತ್ತು ಊಟಕ್ಕೆ ಮಧ್ಯಾಹ್ನ ಕೆತ್ತಕಾಯಿ ಹುಳಿನ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಕೆತ್ತಕಾಯಿ ಹುಳಿ. ನನ್ನ ಮಗಳು ಖಾರ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಸಪ್ಪಕಟ್ಟನ್ನು ತೆಕ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಅನ್ನ ಸಾರು ಮಾತ್ರ. ಇದಾದಮೇಲೆ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಲಾಸ್ಟಲ್ಲಿ ಮಲಗೋ ಟೈಮ್ ಅಲ್ವಾ, ಆದರೆ ಈ ಕೆಲಸ ಅಂತೂ ಯಾರೂ ಮಿಸ್ ಮಾಡೋದೇ ಇಲ್ಲ. ನಾನು ಕೂಡ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ತೊಳ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ಕಿಚನಲ್ಲಿರೋದೇ ಸ್ಟವ್ವು ಪಾತ್ರೆ ಎಲ್ಲ ತೊಳೆಯೋದು. ನಾನು ಕೂಡ ಆ ಕೆಲಸ ಎಲ್ಲ ಡೈಲಿ ಮುಗಿಸಿ ಅದಾದಮೇಲೆ ನಾನು ಮಲ್ಕೊಳ್ಳೋದು. ಈಗ ಕಿಚನೆಲ್ಲ ಸ್ಟವ್ಗಳೆಲ್ಲ ಒರೆಸಿಟ್ರೆ ಬೆಳಗ್ಗೆ ಬೇಗ ಎದ್ದು ಬೇರೆ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ಕೋಬೋದು ಅಂತ ಅಷ್ಟೇ. ಕಿಚನ್ ಯಾವಾಗಲೂ ನೀಟಾಗಿದ್ದರೆ ನನಗೂ ಖುಷಿಯಾಗಿರುತ್ತೆ. ನನಗೆ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಕೂಡ ಕಿಚನ್ ನೀಟಿತ್ತು ಅಂದರೆ ತುಂಬಾ ಖುಷಿ. ಇಲ್ಲ ಅಂದರೆ ನಿದ್ದೆಲೂ ಕೂಡ ಇದು ಯಾವಾಗ ಕ್ಲೀನ್ ಮಾಡಬೇಕು ಅಂತ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಈಗ ನೋಡಿ ನನ್ನ ಕಿಚನ್ ಯಾವ ಥರ ಇದೆ ಅಂತ ಹೇಳಿ. ಈ ಥರ ಇತ್ತು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇವತ್ತು ಇನ್ನೇನು ಯುಗಾದಿ ಹಬ್ಬ ಕೂಡ ಬಂತಲ್ವಾ. ಯುಗಾದಿ ಹಬ್ಬದ ವರ್ಷದ ಮೊದಲನೇ ಮಳೆ ಕೂಡ ಮೋಡ ತುಂಬಾ ಆಗಿತ್ತು. ಹನಿ ಕೂಡ ಬೀಳ್ತಾಯಿತ್ತು. ಈ ಟೈಮಲ್ಲಿ ಮಣ್ಣಿನ ಘಮ ಇರುತ್ತಲ್ಲ, ಅದೊಂಥರ ಹೇಳೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮಣ್ಣಿನ ಘಮ. ನಾನು ಅದಕ್ಕೆ ಬಂದು ಹೊರಗಡೆನೂ ಕೂಡ ಒಂದು ವಿಡಿಯೋ ಮಾಡಿಕೊಂಡು ಹೋದೆ. ತುಂಬಾ ಘಮ ಘಮ ಅಂತ ಇತ್ತು. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.